ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇ ಬ್ಲಾಗ್ ಏನು ಅಂತ ಅಂದರೆ, ಸೊ ಗೈಸ್ ಲಾಸ್ಟ್ ವೀಕ್ ಬ್ರೈಡ್ ಟು ಬಿ ಮಾಡಿದ್ರಲ್ಲ, ಹುಡುಗಿದು ಮ್ಯಾರೇಜ್ ಇದೆ. ಸೊ ಟುಡೇ ಆ್ಯಂಡ್ ಟುಮಾರೋ ಆ್ಯಕ್ಚುಲಿ ನಾಳೆ ಧಾರೆ ಮುಹೂರ್ತ ಇದೆ. ಸೊ ಧಾರೆ ಮುಹೂರ್ತಕ್ಕೆ ನಾವು ಹೋಗೋಕ್ಕಾಗಲ್ಲ, ಬಿಕಾಸ್ ಯಾಕೆಂದರೆ ತುಂಬ ಬೇಗ ಬಿದ್ದಿದೆ ಧಾರೆ. ಬೇಗ ಬಿದ್ದಿರೋದ್ರಿಂದ 5 o'clock ಬಿದ್ದಿರೋದು. ಸೊ ನಾವು ಅಷ್ಟು ಬೇಗ ಎದ್ದು ಎಲ್ಲ ಹೋಗೋಕ್ಕಾಗಲ್ಲ, ಆ್ಯಂಡ್ ತುಂಬ ದೂರ ಇದೆ. ಸೊ ನಾವು ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ರಿಸೆಪ್ಷನ್ಗೆ ಇವತ್ತೇ ಹೋಗ್ತಾಯಿದ್ವಿ. ಸೊ ಮಧ್ಯಾಹ್ನ ನಂದು ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಡ್ಯೂಟಿ ಇದೆ. ಸೊ ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಮತ್ತೆ ರೆಡಿಯಾಗಿ ಸೊ ನಾವು ರಿಸೆಪ್ಷನ್ಗೆ ಹೋಗ್ತಾಯಿದ್ದೀವಿ. ಸೊ ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮೇನ್ಲಿ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಇನ್ನೊಂದು ವಿಷಯ ಹೇಳಬೇಕು, ಏನು ಗೊತ್ತಾ, ಜಸ್ಟ್ ವೇಟ್ ಗೈಸ್. ಏನು ಗೊತ್ತಾ, ಇಲ್ಲಿ ಹೊಸದಾಗಿ ಆ್ಯಡಮ್ ಮೆನ್ಸ್ ಸಲೂನ್ ಅಂತ ಓಪನ್ ಆಗಿದೆ. ಸೊ ಓಪನಿಂಗ್ ಸೆರೆಮನಿಗೆ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರು ಬರ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತೈತೆ ನನಗೆ. ಬ್ಯಾನರ್ ನೋಡಿನೇ ತುಂಬ ಖುಷಿ ಆಗ್ತಾಯಿತ್ತು ನಿನ್ನೆಯಿಂದ. ಬಟ್ ನನ್ನ ಬ್ಯಾಡ್ ಲಕ್ ಏನು ಗೊತ್ತಾ, ಅವ್ರು ಬರ್ತಾ ಇರೋದು ಮಧ್ಯಾಹ್ನ 4:30ಗೆ. ಸೊ ನಾನು ಇಲ್ಲಿ 4:30ಗೆ ಮದುವೆಗೆ ಹೋಗಬೇಕು, ಐ ಮೀನ್ ರಿಸೆಪ್ಷನ್ಗೆ ಹೋಗಬೇಕು. ಬಿಕಾಸ್ ಅವ್ರದ್ದು ತುಂಬ ದೂರ ಇರೋದ್ರಿಂದ 2 hour ಜರ್ನಿ ಮಾಡ್ಕೊಂಡು ಹೋಗಬೇಕು. ಬಟ್ ಇವರು ಆ ಟೈಮ್ಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ಅಲ್ಲಿ ಮನೆಯಿಂದನೇ ನಂದು ಡ್ರೆಸ್ಸು ಎಲ್ಲ ತೊಗೊಬಂದುಬಿಟ್ಟಿದ್ದೀನಿ. ಇಲ್ಲಿಂದ ರೆಡಿಯಾಗಿ ಇವ್ರನ್ನ ನೋಡಿನೇ ಹೋಗಬೇಕು ಅಂತ. ಬಿಕಾಸ್ ನನಗಂತೂ ಗಿಲ್ಲಿ ನಟ ಫೇವ್ರೇಟ್. ನಾನು ಬಿಗ್ ಬಾಸೇ ನೋಡ್ತಿರ್ಲಿಲ್ಲ ಹೇಳಬೇಕು ಅಂತ ಅಂದರೆ. ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವರಿಂದ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೋಡಿ ಗೈಸ್, ರೋಡಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬ್ಯಾನರ್ನ. ಸೊ ಗಿಲ್ಲಿ ನಟ ಅವರು ಬರ್ತಾರೆ ಅಂತ. ಸೊ ನಾನೇನಾದರೂ ನೋಡಿದ್ರೆ ಅಟ್ಲೀಸ್ಟ್ ವಿಡಿಯೋನ ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಫುಲ್ ಕ್ರೌಡ್ ಇದ್ದರೆ ಆಗೋಲ್ಲ. ಅದು ಅಂದರೆ ಇನ್ನೊಂದು ಬೆನಿಫಿಟ್ಟು, ನಮ್ಮ ಹಾಸ್ಪಿಟಲ್ ಎದುರುಗಡೆನೇ ಸೊ ಓಪನಿಂಗ್ ಇರೋದು. ಸೊ ನಮಗೆ ನೋಡ್ಬೋದು ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಇದೆ. ಸೊ ಓಕೆ, ನೋಡಿದ್ರೆ ಈ ಬ್ಲಾಗಲ್ಲಿ ಖಂಡಿತವಾಗೂ ಅಪ್ಲೋಡ್ ಮಾಡಿರ್ತೀನಿ ಗೈಸ್ ಲಾಸ್ಟಲ್ಲಿ. ಸೊ ನೋಡಿ. ಓಕೆ ಗೈಸ್, ಗಿಲ್ಲಿ ನಟ ಬರೋದಕ್ಕೆ ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ. ಸೊ ರೋಡಲ್ಲಿ ಸೊ ನಾನು ರಿಸೆಪ್ಷನ್ಗೆ ಹೋಗ್ಬೇಕಾಗಿರೋದ್ರಿಂದ ಸೊ ಮೇಕಪ್ ಎಲ್ಲ ಮಾಡಿಕೊಂಡು ಟೀ ಕುಡಿತಾ ಇದ್ದೀವಿ. ಇವರು ರಂಜಾನ್ ಇರೋದ್ರಿಂದ ಸೊ ಉಪವಾಸ ಆದಮೇಲೆ ಟೀ ಕುಡಿಯೋದು. ಮಾಡೇ ಕಾಲು, ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ. ನಲ್ಲಿ ಕ್ಯಾಬಲ್ಲೂ ಕೂಡ ಮೇಕಪ್ ಮಾಡ್ಕೊತಾ ಇದ್ದಾಳೆ ಇವಳು. ಓಕೆ, ಫೈನಲಿ ರೀಚ್ ಆಗಿದ್ದೆ 6:30 ಆಗೋಗಿತ್ತು. ಅಲ್ಲಿ ನೋಡಿದ್ರೆ ಇನ್ನು ಮೇಕಪ್ ಮಾಡ್ತಾಯಿದ್ರು ನಮ್ಮ ಹುಡುಗಿಗೆ. ಸೊ ಅವಳನ್ನ ಮಾತಾಡಿಸ್ಕೊಂಡು ಒಂದು ಹಾಯ್ ಇಟ್ಕೊಂಡು ಇವಳಿಗೆ ಸ್ವಲ್ಪ ತಲೆ ಮಾಡ್ಕೊಂಡಿದ್ದೆ. ಪಾಪ ಇವಳಿಗೆ ಸೈತಾನ ಅಂತ ರೆಕ್ಸ್ಕೊಂಡು ಸೈತಾನ್ ಇನ್ನು ಯಾರೂ ಬಂದೇ ಇಲ್ಲ. ಹೆಣ್ಣನ್ನು ಕರ್ಕೊಂಡೇ ಬಂದಿಲ್ಲ ಇನ್ನೂ. ಸೊ ನಾವೇ ಬೇಗ ಬಂದಿರೋದು ಅಲ್ವಾ. ತೋರಿಸ್ತೀನಿ, ಖಾಲಿ ಹೊಡಿತಾ ಇದ್ದಾರೆ, ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಗಾಯ್ಸ್, ಸ್ವಲ್ಪ ಜನ ಬ್ರೈಡ್ ಅಲ್ಲಿದ್ದಾರೆ ನೋಡಿ. ಯಾಕೆ ಆ ಕಡೆಯಿಂದ ಬಂದಿದ್ದಾರೆ ಅವರು? ಬಂದಿದ್ದಾರೆ ಗೈಸ್. ಟೈಮ್ ಆಗ್ತಾಯಿತ್ತು, ಗಿಫ್ಟ್ ಕೊಡೋಣ ಅಂತ ಕೊಟ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರಿಗೂ ಹಾಯ್ ಅಂತ ಅಂದ್ಕೊಂಡು ಮಾತಾಡಿಸ್ಕೊಂಡು ಸೊ ನಾವು ಹೊರಟ್ವಿ. ಆ್ಯಕ್ಚುಲಿ ನೆಕ್ಸ್ಟ್ ಇವ್ರದೇ ಮದುವೆ ಇರೋದು.
ಆ್ಯಂಡ್ ಅವನು ಎಲ್ಲ ಮಾತಾಡಿಸ್ಕೊಂಡು ಸೊ ಊಟ ಮಾಡೋಣ ಅಂತ ಹೊರಟ್ವಿ. ಸೊ ಊಟ ಮಾಡಿಕೊಂಡು ಆಲ್ಮೋಸ್ಟ್ ಊಟ ಎಲ್ಲ ಸೂಪರಾಗಿತ್ತು. ಸೊ ಮದುವೆ ಊಟ ಅಂದರೆ ಕೇಳಬೇಕಾ, ತುಂಬ ಚೆನ್ನಾಗೇ ಇರುತ್ತೆ. ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಸೊ ಬಂದಿದ್ದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಗೈಸ್. ಇವಳು ನೋಡಿ ನಿದ್ದೆ ಮಾಡ್ತಾಯಿಲ್ವ, ಅದಕ್ಕೆ ಎಬ್ಬಿಸ್ಬಿಟ್ಟು ವಿಡಿಯೋ ಮಾಡಿದೆ. ಸೊ ಇವಳನ್ನ ಕಳಿಸ್ಬಿಟ್ಟು ಒಂದು ಬಾಯ್ ಹೇಳಿ. ಸೊ ಹಾಯ್ ಗೈಸ್, ಟೈಮ್ ಎಷ್ಟಾಗಿದೆ ಗೊತ್ತಾ? 10:30 ಆಗಿದೆ. ಸೊ ಎಲ್ಲರೂ ಅವ್ರ ಮನೆಗೆ ಹೋದರು ಆ್ಯಂಡ್ ನಾನು ಕೂಡ ನಮ್ಮ ಮನೆಗೆ ಇವಾಗ ಹೋಗ್ತಾ ಇದ್ದೀನಿ. ಸುಸ್ತಾಗೋಯ್ತು ಗೈಸ್, ಸೀರಿಯಸ್ಲಿ ಹೆವಿ ಕ್ರೌಡು. ಆ್ಯಕ್ಚುಲಿ ನನ್ನ ಫೋನಲ್ಲಿ ಎಲ್ಲಿ ಹೋದರೂ ಚಾರ್ಜರೇ ಇರಲ್ಲ ಗೈಸ್. ಓಕೆ, ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮೇನ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇರೋ. ಐ ಲವ್ ಯು ಆಲ್ ಗೈಸ್. ಇವಾಗ ಎಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲೇ ಅದಕ್ಕೊಂದು ½ ಆಗುತ್ತೆ ಗೈಸ್. ಆ್ಯಂಡ್ ಗಿಲ್ಲಿದು ಎಂಡಿಂಗಲ್ಲಿ ಮಾಡಿದ್ದೀನಿ, ಬಟ್ ನಾನು ಹೋಗಿ ಫೋಟೋಸ್ ಎಲ್ಲ ತೊಗೊಳಕ್ಕಾಗಿಲ್ಲ ಸಮ್ ರೀಸನ್ಸಿಂದ. ಸೊ ಅದು ಆ್ಯಡ್ ಮಾಡಿದ್ದೀನಿ. ಸೊ ಹೋಗಿ ನೋಡಿ ಆ್ಯಂಡ್ ಥ್ಯಾಂಕ್ ಯು ಆಲ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.